ಚೈನಾದಿಂದ ಪ್ರಾಡಕ್ಟ್ ಸೋರ್ಸ್ ಮಾಡೋದಕ್ಕೆ ನೀವು ಈ 3 ವಿಷಯನ ಖಂಡಿತ ತಿಳ್ಕೋಬೇಕು. ಫಸ್ಟ್, ನಿಮ್ಮ ಪ್ರಾಡಕ್ಟ್ ಸೋರ್ಸ್ ಲೊಕೇಶನ್ ಅಂಡ್ ಸಪ್ಲೈಯರ್ ನ ಫೈಂಡ್ ಮಾಡಬೇಕು. ಸೆಕೆಂಡ್, ಸಪ್ಲೈಯರ್ ಫೈನಲೈಸ್ ಆದ್ಮೇಲೆ ನಾನು ಹೇಳೋ ಇಂಪಾರ್ಟೆಂಟ್ ಥಿಂಗ್ಸ್ ನ ನಿಮ್ಮ ಸಪ್ಲೈಯರ್ ಹತ್ರ ಕನ್ಫರ್ಮ್ ಮಾಡ್ಕೋಬೇಕು. ಥರ್ಡ್, ನಿಮ್ಮ ಸೋರ್ಸಿಂಗ್ ಏಜೆಂಟ್ ಹತ್ರ ಲಾಜಿಸ್ಟಿಕ್ಸ್, ಲೀಗಲ್ ಕಂಪ್ಲೈನ್ಸ್, ಕಸ್ಟಮ್ ಕ್ಲಿಯರೆನ್ಸ್ ಅಂಡ್ ಪೇಮೆಂಟ್ ಟರ್ಮ್ಸ್ ರಿಲೇಟೆಡ್ ಇನ್ಫಾರ್ಮೇಶನ್ಸ್ ಎಲ್ಲ ಡಿಸ್ಕಸ್ ಮಾಡಿ ಪ್ರಾಪರ್ ಕ್ಲಾರಿಟಿ ತಗೋಬೇಕು. ಚೈನಾ ಒನ್ ಆಫ್ ದಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಎಕ್ಸ್ಪೋರ್ಟಿಂಗ್ ಕಂಟ್ರಿ. ಇವಾಗ ನಮ್ಮ ದೇಶನ ಸ್ಟೇಟ್ಸ್ ಆಗಿ ಡಿವೈಡ್ ಮಾಡಿರೋ ತರ ಚೈನಾನ ಪ್ರಾವಿನ್ಸಸ್ ಅಂತ ಡಿವೈಡ್ ಮಾಡ್ತಾರೆ. ಎವ್ರಿ ಪ್ರಾವಿನ್ಸ್ ಒನ್ ಆಫ್ ದಿ ಅದರ್ ಐಟಮ್ದು ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಎಕ್ಸ್ಪೋರ್ಟಿಂಗ್ ಅಲ್ಲಿ ಸ್ಪೆಷಲೈಸ್ಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಎಲೆಕ್ಟ್ರಾನಿಕ್ಸ್ ಗೆ ಶೆಂಜನ್, ಫರ್ನಿಚರ್ ಗೆ ಫೋಷನ್ ಅಂತ ವಾಸ್ಟ್ ವೆರೈಟಿ ಆಫ್ ಗೂಡ್ಸ್ ಅಂಡ್ ಮಿಷನರೀಸ್ಗೆ ಒಂದೊಂದು ಪ್ರಾವಿನ್ಸ್ ಅನ್ನು ಸ್ಪೆಷಲೈಸ್ಡ್ ಆಗಿರುತ್ತೆ. ಸೊ ನಿಮ್ಮ ಪ್ರಾಡಕ್ಟ್ ಕ್ಯಾಟಗರಿ ಯಾವ ಪ್ರಾವಿನ್ಸ್ ಅಲ್ಲಿ ಸಿಗುತ್ತೆ ಅಂತ ಫೈಂಡ್ ಮಾಡಬೇಕು. ಅದಕ್ಕೆ ಇನಿಷಿಯಲ್ ಸ್ಟೆಪ್ಸ್ ಆಗಿ ಅಲಿಬಾಬಾ 1688.com ತರ ವೆಬ್ಸೈಟ್ಸ್ ಅಲ್ಲಿ ಒಂದು ಬೇಸಿಕ್ ರಿಸರ್ಚ್ ಮಾಡಿ ಲೊಕೇಶನ್ ಅಂಡ್ ಮಾರ್ಕೆಟ್ ಪ್ರೈಸ್ ಅನಲೈಸ್ ಮಾಡ್ಕೋಬೇಕು. ಅಂಡ್ ಇದರಲ್ಲಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನು ಅಂದ್ರೆ ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ನ ಒಂದು ರೆಫರೆನ್ಸ್ಗೆ ಮತ್ತೆ ಸ್ಯಾಂಪಲ್ ಟ್ರೈ ಮಾಡೋದಕ್ಕೆ ಯೂಸ್ ಮಾಡಬೇಕು. ಯಾಕಂದ್ರೆ ಇದರಲ್ಲಿ ಜಾಸ್ತಿ ಜನ ಮಿಡಲ್ ಮೆನ್, ಟ್ರೇಡರ್ಸ್ ಅಂಡ್ ಈವನ್ ಪ್ಲಾಟ್ಫಾರ್ಮ್ ಕಮಿಷನ್ಸ್ ಇರುತ್ತೆ. ಸೊ ನಮಗೆ ಕ್ವಾಂಟಿಟಿ ಆರ್ಡರ್ ಪ್ಲೇಸ್ ಮಾಡೋ ಟೈಮಲ್ಲಿ ಪ್ರೈಸಸ್ ಸೂಟಬಲ್ ಆಗಿರಲ್ಲ. ಸೊ ಅದಕ್ಕೆ ಪ್ರಾವಿನ್ಸ್ ಫೈಂಡ್ ಆದ್ಮೇಲೆ ಬೇಡೋ ತರ ಸರ್ಚ್ ಇಂಜಿನ್ಸ್ ಅಲ್ಲಿ ನಾವು ಫ್ಯಾಕ್ಟರೀಸ್ ಫೈಂಡ್ ಮಾಡಬಹುದು. ಆರ್ ನಾವು ಗೂಗಲ್ ಮ್ಯಾಪ್ಸ್ ಯೂಸ್ ಮಾಡೋ ತರ ಚೈನಾದಲ್ಲಿ ಎ ಮ್ಯಾಪ್ ಯೂಸ್ ಮಾಡಿಸಿ ಫ್ಯಾಕ್ಟರೀಸ್ ಫೈಂಡ್ ಮಾಡಬಹುದು. ಬಟ್ ಇದರಲ್ಲಿರೋ ಮೇನ್ ಪ್ರಾಬ್ಲಮ್ ಏನು ಅಂದ್ರೆ ಎಲ್ಲಾ ಆಪ್ಸ್ ಡಿಫಾಲ್ಟ್ ಆಗಿ ಚೈನೀಸ್ ಅಲ್ಲಿ ಇರುತ್ತೆ. ನಮ್ಮ ಹತ್ರ ಇಂಡಿಯನ್ ಆಂಡ್ರಾಯ್ಡ್ ಫೋನ್ಸ್ ಅಲ್ಲೆಲ್ಲ ಗೂಗಲ್ ಆಂಡ್ರಾಯ್ಡ್ ಇರೋದಕ್ಕೆ ಚೈನೀಸ್ ಟು ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಅಷ್ಟು ಕರೆಕ್ಟ್ ಆಗಿ ವರ್ಕ್ ಆಗಲ್ಲ. ಇದಕ್ಕೆ ಒನ್ ಆಫ್ ದಿ ಬೆಸ್ಟ್ ಸೊಲ್ಯೂಷನ್ ಏನಂದ್ರೆ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಮ ಸೋರ್ಸಿಂಗ್ ಎಕ್ಸ್ಪೀರಿಯನ್ಸ್ ಟ್ರಾನ್ಸ್ಪರೆಂಟ್ ಅಂಡ್ ಹಾಸಲ್ ಫ್ರೀ ಆಗಿ ನಾವು ಮಾಡ್ಕೊಡ್ತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಪ್ಲೈಯರ್ ಹತ್ರ ಆರ್ಡರ್ ಪ್ಲೇಸ್ ಮಾಡಕ್ ಮುಂದೆ ಕನ್ಫರ್ಮ್ ಮಾಡಬೇಕಾಗಿರೋ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ಸ್ ಬಗ್ಗೆ ಹೇಳ್ತೀನಿ. ಅದನ್ನ ಮಿಸ್ ಮಾಡದೆ ನೋಡೋದಕ್ಕೆ ನಮ್ಮ ಇನ್ಸ್ಟಾ ಪೇಜ್ ನ ಫಾಲೋ ಮಾಡಿ.